So here we are once again back to the session. It's a call-in session actually. So ನಾನು ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ಹೌ ಡಿಡ್ ತಮನ್ನ ಅವೆಂಜ್ ಹಿಮ್ಸೆಲ್ಫ್ ಅಂತೇಳಿ. ಆನ್ಸರ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿದರೆ ಪ್ರೈಸ್ ಸಿಗುತ್ತೆ, ಪ್ರೈಸ್ ಸಿಕ್ಕಿದ್ರೆ ತ್ರಿಷಾ ಕ್ಲಾಸಸ್ಸಿಗೆ ಕಲೆಕ್ಟ್ ಮಾಡಬೇಕು, ಅದ್ರ ಬಗ್ಗೆ ಹೇಳ್ತಾ ಇದ್ದೆ ಅಷ್ಟೇ ನಾನು. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ವಾಟ್ ಐ ವಾಸ್ ಟಾಕಿಂಗ್. ದಿಸ್ ಇಸ್ ಕ್ವೈಟ್ ಅನ್ ಇಂಪಾರ್ಟೆಂಟ್ ಪಾರ್ಟ್, ದ ಗ್ರಾಮರ್ ಪೋರ್ಷನ್. ಸೊ ಗ್ರಾಮರ್ ಪೋರ್ಷನಲ್ಲಿ ಇಟ್ಸ್ ವೆರಿ ವೆರಿ ಕ್ರೂಷಲ್. ಓಕೆ, ಒಂದು ವಿಷಯ ನಾನು ಏನು ಹೇಳಿಲ್ಲ ಅಂತ ಹೇಳಿದ್ರೆ ತುಂಬ ಖುಷಿ ಕೊಡುವಂಥ ವಿಷಯ ನಿಮಗೆ ಪ್ರೋಸಲ್ಲಿ ಅಥವಾ ಟೆಕ್ಸ್ಟಲ್ಲಿ 50 ಮಾರ್ಕ್ಸ್ ಇದ್ದರೆ ಗ್ರಾಮರಲ್ಲಿ 50 ಮಾರ್ಕ್ಸ್ ಇದೆ. ಮೋಸ್ಟ್ಲಿ ನಿಮ್ಗೆ ಗೊತ್ತಿದೆ. ಬಟ್ ದೆನ್ ಆ ಗ್ರಾಮರಲ್ಲಿ 50 ಮಾರ್ಕ್ಸ್ ಇದೆ ಅಂತ ಹೇಳಿದರೆ ಆನ್ ಆನ್ ಆವ್ರೇಜ್ ನೀವು ಅದೇ ಹೇಳಿದ್ದಲ್ಲ, ಇಂಗ್ಲೀಷಲ್ಲಿ ಫೇಲ್ ಆಗ್ಲಿಕ್ಕೆ ಕಷ್ಟ, ಈ ಸ್ಥಿತಿಯಲ್ಲಿದ್ದೇವೆ ನಾವು. ಸೊ ಇಫ್ ಯು ಗಿವ್ ಅ ಲಿಟಲ್ ಸ್ಮಾರ್ಟ್ ವೇ ಆಫ್ ಪ್ರಿಪ್ರೇಷನ್, ಯು ಕ್ಯಾನ್ ಲಿಟ್ರಲಿ ಗೋ ಫಾರ್ ದಿಸ್ ಕಂಪ್ಲೀಟ್ 50 ಮಾರ್ಕ್ಸ್. ಬಟ್ ಅಫ್ಕೋರ್ಸ್ ಅಷ್ಟು ಸುಲಭದಲ್ಲಿ ಕೊಡೋದಿಲ್ಲ, ನಾನೇ ಕೊಡೋದಿಲ್ಲ ಆ್ಯಕ್ಚುಲಿ. ಸೊ ಎಲ್ಲಿ ಆಗುತ್ತೆ, ಎಲ್ಲಿ ಮಾರ್ಕ್ ಬರೋದಿಲ್ಲ ಅದನ್ನು ಹೇಳ್ತಾ ಹೋಗ್ತೇನೆ, ಹೇಳುವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಬಟ್ ಈಗ ಫಸ್ಟ್ ಒನ್ ವಾಟ್ ಯು ಆರ್ ಲುಕಿಂಗ್ ಆಟ್, ಈ 24th ಕ್ವೆಶನ್ ಇದೆಯಲ್ಲ, ಪ್ಯಾಸೇಜ್ ಕ್ವೆಶನಲ್ಲಿ A to J ತನಕ ಕ್ವೆಶನ್ಸ್ ಇರ್ತವೆ, ಅದಕ್ಕೆ 10 ಮಾರ್ಕ್. ಇದು ನೀಟಾಗಿ ಸುಲಭದಲ್ಲಿ ಪಾಕೆಟ್ ಮಾಡಲಿಕ್ಕೆ ಆಗುವಂಥ ಒಂದು ಪ್ರಶ್ನೆ. ಸೊ ಪ್ಯಾಸೇಜನ್ನು ಕೊಟ್ಟಿರ್ತಾರೆ, ಪ್ಯಾಸೇಜಲ್ಲಿ ಆದಷ್ಟು ಡಿರೆಕ್ಟ್ ಆನ್ಸರ್ಗಳೇ ಇರ್ತವೆ, ಅಲ್ಲಿ ಪುನಃ ನಿಮಗೆ ಅದನ್ನು ತಿರುಗಿಸಿ ಮರ್ಗಿಸಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಪ್ಯಾಸೇಜನ್ನು ಯೂಶಲಿ ಏನು ಸಜೆಸ್ಟ್ ಮಾಡ್ತೇವೆ ನಾವು ಅಂತ ಹೇಳಿದ್ರೆ, ನಿಮಗೆ ಆನ್ಸರ್ ಶೀಟ್ ಕ್ವಶನ್ ಪೇಪರ್ ಫಸ್ಟಿಗೆ ಕೊಡ್ತಾರೆ ಎಕ್ಸಾಮಿಗೆ ಹೋದ್ಕೊಳ್ಳೆ, ಎಕ್ಸಾಮ್ ಹಾಲಲ್ಲೂ ಕೂತ್ಕೊಂಡು ಕೊಡಲೆ. ಸೊ ಅಲ್ಲಿ ಪ್ಯಾಸೇಜನ್ನು ಫಸ್ಟಿಗೆ ಓದಿ ಅಂತ ಒಂದು ಸಜೆಷನ್ ಕೊಡೋದು ನಾರ್ಮಲ್ ಆಗಿ. ಆ ಪ್ಯಾಸೇಜನ್ನು ಓದಿಟ್ಕೊಂಡ್ರೆ ನೆಕ್ಸ್ಟ್ ನೀವು ಇಲ್ಲಿ ಪ್ಯಾಸೇಜಿಗೆ ಬರೀಲಿಕ್ಕೆ ಬರುವಾಗ ಸೀದಾ ಕ್ವೆಶನ್ಸನ್ನು ಓದೋದು, ಆ ಕ್ವೆಶನಿಗೆ ಆನ್ಸರ್ಸನ್ನು ಹುಡ್ಕೊಂಡು ಬರೋದು. ದಟ್ ಈಸ್ ಆ್ಯಕ್ಚುಲಿ ಒನ್ ಈಸಿಯರ್ ಮೆಥಡ್ ಟು ಕ್ರ್ಯಾಕ್ ದ ಕ್ವೆಶನ್ ಪೇಪರ್ ಅಂತ ಒಂದು ಥಾಟ್ ಇದೆ. ಸೊ ಯಾವುದೇ ಕಾರಣಕ್ಕೆ ಸಹ A to J ತನಕ ಏನು ಸೀಕ್ವೆನ್ಸ್ ಇದೆ ಅದನ್ನು ದಯವಿಟ್ಟು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. A to C D ತನಕ ಆನ್ಸರ್ ನನಗೆ ಬಂತು, ಉಳ್ದ ಆನ್ಸರ್ ನನಗೆ ಗೊತ್ತಿಲ್ಲ, ಏನು ಮಾಡ್ಬೇಕನ್ನಿಸ್ತದೆ ಅಂತ ಹೇಳಿದರೆ, ಯು ಹ್ಯಾವ್ ಟು ಜಸ್ಟ್ ರೈಟ್ ದ ಆಲ್ಫಾಬೆಟ್ಸ್ ಆ್ಯಂಡ್ ಕೀಪ್ ಆಲ್ ದ ಆಲ್ಫಾಬೆಟ್ಸ್ ದೇರ್ ಓನ್ಲಿ ಆ್ಯಂಡ್ ದೆನ್ ಟ್ರೈ ಟು ಅಟೆಂಪ್ಟ್ ದ ನೆಕ್ಸ್ಟ್ ಕ್ವೆಶನ್. ಐ ಥಿಂಕ್ ವಿ ಹ್ಯಾವ್ ಅ ಕಾಲ್ ಒನ್ಸ್ ಅಗೇನ್. ವಿಲ್ ಅಟೆಂಡ್ ದ್ಯಾಟ್ ಆ್ಯಂಡ್ ವಿಲ್ ಕಮ್ ಬ್ಯಾಕ್ ಟು ದಿಸ್ ಎಕ್ಸ್ಪ್ಲನೇಷನ್ ಒನ್ಸ್ ಅಗೇನ್. ಯಾ, good morning. Good morning, ma'am. Good morning. Who's speaking? I'm Lakshmi. Okay, Lakshmi, ಎಲ್ಲಿಂದ ಮಾತಾಡ್ತಿದ್ದೀರಾ? Yeah. Where are you calling from? Ma'am. Sorry, could you repeat that? Hello? Hello? I think we lost the call. Hello, could you speak? Yeah, I think we lost the call. We'll see. Wait for it once again. So I'm continuing this once again. So passage ಬಗ್ಗೆ ಹೇಳ್ತಾ ಇದ್ದೆ, A to J ಕ್ವಶನ್ಸನ್ನು ಹಾಗೆ ಆನ್ಸರನ್ನು ಅಟೆಂಪ್ಟ್ ಮಾಡಿ, ಆನ್ಸರ್ ಬರೆದಿದ್ರೆ ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಥಾಟ್ ಆ್ಯಕ್ಚುಲಿ. ಟಾಪರ್ಸಿಗೆ ಹೇಳುವಂಥದ್ದು, ದೋಸ್ ಹು ವಾಂಟ್ ಟು ಸ್ಕೋರ್ ಕಂಪ್ಲೀಟ್, ಇಟ್ ಹ್ಯಾಸ್ ಟು ಗೋ 10 on 10. ದರ್ ಇಸ್ ನೋ ಅದರ್ ಆಪ್ಷನ್. ಡೋಂಟ್ ಬಿ ಲೇಸಿ, ಫೈಂಡ್ ದ ಆನ್ಸರ್ ಆ್ಯಂಡ್ ಗೆಟ್ ಇಟ್ ಡನ್. ದಟ್ಸ್ ಆಲ್ ಇಸ್ ಅಡ್ವೈಸ್ ಐ ಕ್ಯಾನ್ ಗಿವ್ ಯು. ಯಾಕಂದರೆ ನಿಮಗೆ ಪ್ಯಾಸೇಜ್ ಕಷ್ಟ ಅಂತ ಹೇಳಿದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರಬೇಕು, ನೀವು CA ಫೌಂಡೇಶನ್ ಎಕ್ಸಾಮಿಗೆ ಅಥವಾ CS ಫೌಂಡೇಶನ್ ಎಕ್ಸಾಮ್ಸಿಗೆ ಬರಬೇಕು. ಅಲ್ಲಿ ದೇ ವಿಲ್ ಲಿಟ್ರಲಿ ಟೆಲ್ ಯು ವಾಟ್ ಈಸ್ ಕಾಂಪ್ರಿಹೆನ್ಷನ್. ಅಥವಾ ನಿಮ್ಮ IAS ಇರ್ಬೋದು, ಅಥವಾ ಆಲ್ಮೋಸ್ಟ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಯಾರೀಸ್ ಪ್ಯಾಸೇಜ್. ಆ ಪ್ಯಾಸೇಜ್ಗಳನ್ನು ನೋಡಿದರೆ ದಿಸ್ ಇಸ್ ನಥಿಂಗ್ ಆ್ಯಕ್ಚುಲಿ, ಲಿಟ್ರಲಿ ನಥಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕಂಪೇರ್ ಮಾಡಿದರೆ. ಸೊ ಸ್ಮಾರ್ಟ್ ಒನ್ಸ್ ಏನಿದ್ದೀರಾ, ನೀವು 10ರಲ್ಲಿ 10 ಮಾರ್ಕ್ ತೆಗೆಯೋರು ಯಾರಿದ್ದೀರಾ, ಯು ಜಸ್ಟ್ ಹ್ಯಾವ್ ಟು ಸಿ ಟು ಇಟ್ ದ್ಯಾಟ್ ರೀಡ್ ದ ಪ್ಯಾಸೇಜ್ ಕಂಫರ್ಟೇಬ್ಲಿ ಆ್ಯಂಡ್ ಗೆಟ್ ಆಲ್ ದ 10 ಮಾರ್ಕ್ಸ್ ಔಟ್ ದೇರ್, 10 ಆನ್ಸರ್ಸ್ ಔಟ್ ದೇರ್. ಯಾರಿಗೆ ಕಷ್ಟ ಆಗುತ್ತೆ, ಇಂಗ್ಲೀಷ್ ಸ್ವಲ್ಪ ಕಷ್ಟ ಇದೆ, ಕ್ವಶನೇ ಅರ್ಥ ಆಗಲ್ಲ, ಕಂಟೆಂಟ್ ಅರ್ಥ ಆಗೋದಿಲ್ಲ, ಇಂಥವರಿಗೆ ಸುಲಭದ ವಿಷಯ, ಐ ಮೀನ್ ವೆರಿ ಈಸಿ ಟು ಅಟೆಂಪ್ಟ್ ದ ಆನ್ಸರ್ ಈಸ್ ಆ್ಯಕ್ಚುಲಿ, ಯೂಶಲಿ ನಾವು ಹೇಳ್ತೇವೆ ಕ್ವೆಶನನ್ನು ಓದಿ ಕ್ವೆಶನನ್ನು ಲಿಂಕ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಂದರೆ ವಾಟ್, ವೆನ್, ವೇರ್ ಅದೆಲ್ಲ ಇರುತ್ತಲ್ಲ, ಕ್ವೆಶನ್ ಏನಿದೆ ಅದನ್ನು ನೋಡಿಕೊಂಡು ಅಲ್ಲಿ ವರ್ಬನ್ನು ಅಥವಾ ಒಂದು ಕನೆಕ್ಟಿಂಗ್ ವರ್ಡನ್ನು ಹುಡುಕಿ. ಕ್ವೆಶನಲ್ಲಿ ಆ ಕನೆಕ್ಟಿಂಗ್ ವರ್ಡ್ ಎಲ್ಲಿದೆ, ಅದು ಪ್ಯಾಸೇಜಲ್ಲಿ ಎಲ್ಲಿದೆ ಅಂತ ಹುಡುಕಿ, ಪ್ಯಾಸೇಜಿನ ಆ ವಾಕ್ಯದ ಮುಂದಿನ ಮತ್ತು ಹಿಂದಿನ ವಾಕ್ಯವನ್ನು 3 ವಾಕ್ಯವನ್ನು ಒಟ್ಟು ಮಾಡಿ ಬರೆಯುವಂಥದ್ದು. ಹೀಗೆ ಮಾಡಿದ್ರು ನಮಗೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಏನಿದೆ ಅಂತ ಹೇಳಿದ್ರೆ, ನಾವು ವಿ ಹ್ಯಾವ್ ಟು ಗಿವ್ ಯು ಅಂತ ಹೇಳ್ತಾರೆ, ಸರ್ಚ್ ಫಾರ್ ದಟ್ ಆನ್ಸರ್. ನೋಡಬೇಕು ನೀವು ಬರೆದಿದ್ರೆ ಉತ್ತರ ಇದೆಯಾ ಅಂತ. ಅದು ಒಂದು ಶಬ್ದ ಆಗಿದ್ರೆ ಸರ್ ಅದನ್ನು ಟಿಕ್ ಮಾಡಿ ನಾವು ನಿಮಗೆ ಮಾರ್ಕ್ ಕೊಡಬೇಕಾಗುತ್ತೆ. ಸೊ ಪ್ಯಾಸೇಜಲ್ಲಿ ಮಾರ್ಕ್ ತೆಗಿಲಿಕ್ಕೆ ತುಂಬ ಸುಲಭ. ಮಾತ್ರ ಅಲ್ಲಿ ಖಾಲಿ A ಅಥವಾ M ಅಥವಾ J ಅಂತ ಬರೆದಿಟ್ಟು ಸಿಂಪಲಾಗಿ ಪೂರ
ಎಂತ ಲೈನ್ ಒಂದು ಬಿಟ್ಟು ಬಿಟ್ರೆ ಅಲ್ಲಿ ನಾವು ಬರೆದು ನಿಮಗೆ ಮಾರ್ಕ್ ಖಂಡಿತ ಕೊಡೋದಿಲ್ಲ. ತಮಾಷೆ ಮಾಡ್ತೇನೆ ಅಷ್ಟೇ. ಸೊ ಬರೀರಿ, ಅರ್ಥ ಆದದ್ದನ್ನು ಏನು ಅನ್ನಿಸ್ತು ಈ ಪ್ಯಾರಾಗ್ರಾಫಲ್ಲಿ ಇದು ಆನ್ಸರ್ ಇರ್ಬೋದು ಅಂತ ಅನ್ನಿಸ್ತು ಅದಕ್ಕೆ ಅಟೆಂಪ್ಟ್ ಮಾಡಿ ಅದಕ್ಕೆ ಬರೀರಿ. ಆ್ಯಂಡ್ ಅಕಾರ್ಡಿಂಗ್ಲಿ ಯು ಸಿ ಟು ದ್ಯಾಟ್ ಯು ವಿಲ್ ಗೆಟ್ ಮಾರ್ಕ್ಸ್. ಪ್ಯಾಸೇಜಿಗೆ ತುಂಬ ಸ್ಟ್ರೆಸ್ ಮಾಡ್ತಿದ್ದೆ ನಾನು, ಫುಲ್ 10 ಮಾರ್ಕ್ಸ್ ಖಂಡಿತ ಬರಬೇಕು. ಬರುತ್ತೆ, ಅಷ್ಟು ಸುಲಭ ಇದೆ. ಸ್ವಲ್ಪ ಟೈಮ್ ತಗೊಂಡು ಅಕಾರ್ಡಿಂಗ್ಲಿ ಯು ಕಂಟಿನ್ಯೂ. ಐ ಥಿಂಕ್ ವಿ ಹ್ಯಾವ್ ಅ ಕಾಲ್ ನಾವು. ಲೆಟ್ಸ್ ಸಿ. ಹಲೋ ಹಲೋ ಮ್ಯಾಮ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಾ? ನಾ ಅಭಿಷೇಕ್ ಅಂತ. ಅಭಿಷೇಕ್, ಎಲ್ಲಿಂದ ಮಾತಾಡ್ತಿದ್ದೀರಾ? ನಾವು ಉಡುಪಿ. ಓಕೆ, ಅಭಿಷೇಕ್ ಹೇಗಾಗ್ತಿದೆ ಕ್ಲಾಸಸ್, ನೋಡ್ತಾ ಇದ್ದೀರಾ? ಓಕೆ, ಪುನಃ ಕಾಲ್ ಕಟ್ ಆಯಿತು ಅನಿಸ್ತಾ ಇದೆ. ಓಕೆ, ವಿಲ್ ಕಂಟಿನ್ಯೂ ಅಗೇನ್. ಸೊ ಪೋಯಿಟ್ರಿ ಬಗ್ಗೆ ಹೇಳ್ತಾ ಇದೆ. ಸೊ ಸೆಕೆಂಡ್, ಇದಕ್ಕೆ ಫುಲ್ ಮಾರ್ಕ್ಸ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪೋಯಿಟ್ರಿ ನಿಮ್ಮ ವರ್ಕ್ ಬುಕ್ಕಲ್ಲಿ, ಟೆಕ್ಸ್ಟ್ ಬುಕ್ ಅಲ್ಲ, ವರ್ಕ್ ಬುಕ್ಕಲ್ಲಿ ಸಾಧಾರಣ ನಿಮ್ಗೆ ಆಯ್ತಲ್ವಾ, ನಮ್ಮ ಸೆಷನಲ್ಲೇ ಮಾಡಿದ್ರು ಮೊನ್ನೆ ಪೋಯಿಟ್ರಿ ಕಾಂಪ್ರಿಹೆನ್ಷನ್ ಅಂಥೇಳಿ. ಒಂದು ಎಷ್ಟಿದೆ, 15 ಪೋಯಮ್ಸ್ ಇದೆಯಾ? ಆ ಪೋಯಮ್ಸನ್ನು ತೊಗೊಂಡು ಯು ಹ್ಯಾವ್ ಟು ರೀಡ್ ಇಟ್ ಒನ್ಸ್. ಮೋಸ್ಟ್ಲಿ ಮಾಡಿದ್ದಾರೆ ಮ್ಯಾಮ್. ಅದರ ಮೇಲೆ 3 ಕ್ವಶನ್ಗಳು. ಆ 3 ಕ್ವಶನ್ಸನ್ನು ಎಷ್ಟು ಅಟೆಂಟಿವ್ ಆಗಿ ನೀವು ಅಟೆಂಪ್ಟ್ ಮಾಡ್ತೀರಾ. ಇಲ್ಲಿ ಚಾಲೆಂಜ್ ಏನು ಅಂತ ಹೇಳಿದ್ರೆ 3 ಕ್ವಶನಲ್ಲಿ 2 ಈಸಿ ಇರುತ್ತೆ, 1 ಟಫ್ ಇರುತ್ತೆ. This is for those people who are going for all the 3 marks ಅಥವಾ all the 95-98 marks ಪೇಪರಿಗೆ. You have to attempt all the 3 of them exactly with the feel as to fine, this is the one I am going to attend and this is the right answer ಅಂತ ಕ್ರಾಸ್ ಚೆಕ್ ಮಾಡಿಕೊಂಡು ಪುನಃ ಬರೆಯುವಂಥದ್ದು. So I think the last call is back again. We'll attend the call please. Hello. Okay, I think we lost it again. Okay, right, we continue again. Hello, ಕೇಳ್ತಾ ಇದೆಯಾ? ಹಲೋ ಕೇಳ್ತಾ ಇದೆ? ಹಲೋ, ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿದ್ದೀರಾ? ನಾನು ಉಡುಪಿಯಿಂದಾನೆ ಮ್ಯಾಮ್, ಬೋರ್ಡ್ ಹೈಸ್ಕೂಲ್ ಇಂದ. ಅಭಿಷೇಕ್ ಹೇಳಿದ್ರಿ ಅಲ್ವಾ, ಅವರೇ ಅಲ್ವಾ ನೀವು? ಅಲ್ಲ ಮ್ಯಾಮ್, ವರುಣ್ ಅಂತ. ಸರಿ, ವರುಣ್, ಸಾರಿ. ಓಕೆ, ವರುಣ್ ಹೇಗೆ ಕ್ಲಾಸಸ್ ಅಟೆಂಡ್ ಆಗ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೇನೆ ಮ್ಯಾಮ್ ನಾನು. ಓಕೆ, ಕ್ಲಾಸಸ್ ಅಂದ್ರೆ ಅರ್ಥ ಆಗ್ತಾ ಇದೆಯಾ? ಪ್ರಿಪರೇಷನ್ಗೆ ಹೆಲ್ಪ್ ಆಗ್ತಾ ಇದೆಯಾ? ಆಗ್ತಾ ಇದೆ ಮ್ಯಾಮ್, ಬಟ್ ನಂಗೆ ಎಲ್ಲ ಅರ್ಥ ಆಗ್ತಾ ಇದೆ ಮ್ಯಾಮ್. ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮ್ಯಾಮ್ ಎಕ್ಸಾಮ್ ಅಲ್ಲಿ, ಅಂದ್ರೆ ಅದು ಕಷ್ಟ ಆಗ್ತಾ ಇದೆ. ಯಾವ ಪೋರ್ಷನ್ ಹೇಳ್ತೀರಾ ನೀವು? 4th ಮಾರ್ಕ್ ಇದು ಪ್ರೋಸ್ ಇದು ಕ್ವಶನ್ಸಾ ಅಥವಾ ಗ್ರಾಮರ್ ಕ್ವಶನ್ಸಾ? ಗ್ರಾಮರ್ ಪಾರ್ಟ್ ಮ್ಯಾಮ್. ಗ್ರಾಮರ್, ಅದೇ ಇದರಲ್ಲಿ ಯಾವುದು ಅಂತ ಹೇಳ್ಬೋದಾ, ಯಾವ್ದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ? ನಾನು ಆಕ್ಚುಲಿ ಈಗ ಪೊಯಿಟ್ರಿ ಬಗ್ಗೆ ಹೇಳ್ತಾ ಇದ್ದೆ, ಯಾವ್ದು ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದಾ? ಗ್ರಾಮರ್ ಪಾರ್ಟ್ ಮ್ಯಾಮ್ ನಂಗೆ. ಅದೇ ಗ್ರಾಮರ್ ಕಂಪ್ಲೀಟ್ ಆಗಿ ಅದೇ ಹೇಳಿಕ್ ಹೋಗ್ತಾ ಇದ್ದೆ. ವರುಣ್ ಹೇಳಿದ್ರಲ್ಲ, ಅದೇ ನಾನು ಹೇಳ್ತಾ ಇದ್ದೆ. ಗ್ರಾಮರ್ ಅಂತ ಹೇಳಿದ್ರೆ 50 ಮಾರ್ಕ್ಸ್ ಇದೆ. ಸೊ ನೀವು ಒಂದು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಯು ವಿಲ್ ಎಕ್ಸಾಕ್ಟ್ಲಿ ನೋ. ಐ ಕ್ಯಾನ್ ಟೆಲ್ ಯು. ಯೂಶಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಒಂದೇ ರಿಪೋರ್ಟೆಡ್ ಸ್ಪೀಚಲ್ಲಿ ಅಥವಾ ಡೈಲಾಗ್ ರೈಟಿಂಗ್ ಅಲ್ಲಿ ಕಷ್ಟ ಆಗುತ್ತೆ. ಅದನ್ನ ಹೇಳಿದ್ರೆ ನಾನು ನಿಮಗೆ ಸ್ಪೆಸಿಫಿಕ್ ಆಗಿ ಹೇಳ್ಬೋದು ಅದಕ್ಕೆ ಏನು ಮಾಡಬೇಕು ಅಂತ. ಪೂರ್ತಿ ಗ್ರಾಮರ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ಗೋ ಥ್ರೂ. ನಾನು ಅದೇ ಹೇಳ್ತಾ ಇದ್ದೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳ್ತಾ ಇರಿ. ಪಾರ್ಟ್ ಆಫ್ ಸ್ಪೀಚ್ ಅಲ್ಲಿ ಮ್ಯಾಮ್. ಸರಿ, ಸೊ ಐ ಥಿಂಕ್ ನೀವು ಹೇಳ್ತಾ ಇರೋದು ವರ್ಬ್ ಫಾರ್ಮ್ಸ್ ಅಲ್ಲಿ. ಈ ವರ್ಬ್ ಫಾರ್ಮ್ಸಿಗೆ ಬರ್ತಾ ಇದ್ದೇನೆ, ಪೊಯಿಟ್ರಿ ಆದ ಕೂಡ ಹೇಳ್ತೇನೆ ನಾನು. ಸೊ ಬೆಸ್ಟ್ ಅಡ್ವೈಸ್ ಐ ಕ್ಯಾನ್ ಗಿವ್ ಯು ವರ್ಬ್ ಫಾರ್ಮ್ಸಿಗೆ ವರುಣ್, ಟೆಕ್ಸ್ಟ್ ಬುಕ್ಕನ್ನು ಒಂದ್ಸತಿ ಕರೆಕ್ಟಾಗಿ ಓದ್ಕೊಳ್ಳಿ. ಟೆಕ್ಸ್ಟ್ ಬುಕ್ಕಲ್ಲಿ ವರ್ಬ್ಸ್ ಇರ್ತವೆ, ಆ ವರ್ಬ್ಸಿಗೆ ಓದ್ತಾ ಅಂಡರ್ಲೈನ್ ಮಾಡ್ತಾ ಬನ್ನಿ. ಈ 3rd ಕ್ವಶನ್ ಅಟೆಂಡ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಓಕೆ, ನಾನು ಕೇಳಿದ ಕ್ವಶನಿಗೆ ಆನ್ಸರ್ ಇದೆಯಾ ನಿಮ್ಮ ಹತ್ರ? ಹೌ ಡಿಡ್ ತಮನ್ನ ಅವೆಂಜ್ ಹಿಮ್ಸೆಲ್ಫ್ ಅಂತ? ಇಲ್ಲ. ಓಕೆ, ಅಷ್ಟು ಕಷ್ಟ ಇದೆ ಕ್ವಶನ್. ಓಕೆ ವರುಣ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಐ ಥಿಂಕ್ ವರುಣ್ ಆಲ್ಸೋ ಹ್ಯಾಡ್ ದ ಸೇಮ್ ಪ್ರಾಬ್ಲಮ್. ವರ್ಬ್ ಫಾರ್ಮ್ಸ್ ಅಲ್ಲಿ ಏನು ಮಾಡೋದು ಅಂತ ಹೇಳಿ. ವರ್ಬ್ ಫಾರ್ಮ್ಸ್ ಅಲ್ಲಿ ಆಸ್ ಇಟ್ ಈಸ್ ನಾನು ಹೇಳಿದೆ ಆಲ್ರೆಡಿ. ಡಿಫಿಕಲ್ಟಿ ಲೆವೆಲ್ ಹೇಳ್ತಾ ಇದೆ ಪೊಯಿಟ್ರಿಯಲ್ಲಿ, ಅಲ್ಲಿಂದ ಪುನಃ ಕ್ಯಾಚಪ್ ಅಲ್ಲಿ ಕಮ್ ಬ್ಯಾಕ್ ಅಗೇನ್. ಸೊ ಪೊಯಿಟ್ರಿದು ಡಿಫಿಕಲ್ಟಿ ಲೆವೆಲ್ ಅಂತ ಹೇಳಿದ್ರೆ ಒಂದು ಕ್ವಶನ್ ಟಫ್ ಇರುತ್ತೆ ಆ್ಯಂಡ್ ದ ಅದರ್ 2 ವಿಲ್ ಬಿ ಈಸಿ. ಸೊ ಪ್ಲೀಸ್ ಹ್ಯಾಂಗ್ ಆನ್ ಟು ದ 3rd ಒನ್ ಆಲ್ಸೋ, ಗೆಟ್ ದ 3rd ಒನ್ ಆಲ್ಸೋ. ಕಂಪ್ಲೀಟ್ ಫುಲ್ 3 ಮಾರ್ಕ್ಸಿಗೆ ಬರುವಂಥ ಪ್ಲ್ಯಾನನ್ನು ತಗೊಂಡೇ ಹೋಗಿ. ಏನು ಪ್ರಿಪ್ರೇಷನು, ಖಾಲಿ ಪೊಯಿಟ್ರಿಯನ್ನು ಒಂದ್ಸತಿ ಓದ್ಕೊಂಡು ಹೋಗಬೇಕು. ಮ್ಯಾಮ್ ಮಾಡಿ ಸೆಷನ್ ಇದೆ, ಅದನ್ನು ಸ್ವಲ್ಪ ನೆನ್ಪು ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಹೇಳೋದು ಯಾವಾಗಲೂ ಟೇಕ್ ಡೌನ್ ದ ಆನ್ಸರ್ಸ್ ವೆನ್ ದ ಕ್ಲಾಸಸ್ ಆರ್ ಗೋಯಿಂಗ್ ಆನ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವೇ ಈ ಏಜಲ್ಲಿ ಕೂತ್ಕೊಂಡು ಸೆಷನ್ಸ್ ಹೋಗುವಾಗ ನಾವು ಕೂತ್ಕೊಂಡು ಬರೀತೇವೆ. ನಮ್ಗೆ ಹೇಳ್ತಾರೆ ನಮ್ಮ ಹೆಡ್ಗಳು, ವೇರ್ ಇಸ್ ಯುವರ್ ಬುಕ್, ವೇರ್ ಇಸ್ ಯುವರ್ ಪೆನ್ ಅಂತಾರೆ. ಇಟ್ ಈಸ್ ಎ ಮಸ್ಟ್ ಫಾರ್ ಯು ಟು ಟೇಕ್ ಡೌನ್. ಯು ಹ್ಯಾವ್ ಟು ಕಮ್ ಟು ದಟ್ ದಟ್ ಸಮ್ ಸೀಕ್ವೆನ್ಸ್ ಆಫ್ ಆನ್ಸರ್ಸ್. ಐ ಮೀನ್ ಏನು ಹೇಳ್ತಾ ಇದ್ದಾರೆ, ಅದ್ರದ್ದು ಯಾವುದನ್ನು ನಾನು ತಗೊಳ್ತಾ ಇದ್ದೇನೆ, ರೈಟ್ ಡೌನ್ ಮಾಡ್ತಾ ಇದ್ದೇನೆ, that need to be coming. You should write there. Okay, I think there's one more call. We'll attend that and then we'll continue.
Hello. 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 Yeah. Who's calling? It is Prajwal. Sorry, Prajwal. Yeah. Yeah, Prajwal, where are you calling from? I am calling from Mangalore. Okay, Mangalore. Prajwal, any doubts you have, or do you have the answer for my question? Yeah, ma'am. I have the answer. Okay. The question was, how did Tamanna avenge himself? Answer is By songs or ballads. avenge himself ಅಂದ್ರೆ ಪನಿಷ್ ಮಾಡ್ಕೊಂಡದ್ದು ಕಡೆಗೆ ಹೇಗೆ? By like dying something. No, by becoming non-entity ಅಂತ ಆನ್ಸರ್ Yeah, ಇದೆ, right? yeah. Okay, so by becoming non-entity. Non-entity. Yeah, okay, so that is actually the answer. Any doubts with the question paper here? Are you listening to the question paper now? You are looking at it now? Yeah, yeah. Okay, how are the other sessions going on? Sorry, ನಿಮ್ಮ ಹೆಸರು ಮಿಸ್ ಆಯ್ತು ನನಗೆ. ಹೆಸರು ಹೇಳಿ? Prajwal. Sorry, Prajwal, right? Prajwal, yeah. Prajwal, yeah. How are the sessions going on? Are you looking at the other sessions also? Yes, yes. Is it helpful to you? Yeah, ma'am. Yeah, I think reported speech ಎಲ್ಲ ತುಂಬ ಫ್ರೂಟ್ಫುಲ್ ಆಗಿತ್ತು. You are supposed to work on it little more. So hopefully any doubts are there, please get back to us. Anything you can talk to us as and when it is required. But classes ಪೂರ್ತಿ ಅಟೆಂಡ್ ಆಗಿ ಎಕ್ಸಾಮಿಗೆ ಚಂದ ಮಾಡಿ ಪ್ರಿಪೇರ್ ಮಾಡಿ, ಮನೆಯಿಂದ ಹೊರಗಡೆ ಹೋಗಬೇಡಿ, ಕೂತು ಮನೆಯಲ್ಲೇ ಪ್ರಿಪೇರ್ ಮಾಡಿ ಅಂತ ಅಡ್ವೈಸ್ ಮಾಡ್ತೇನೆ. ಓಕೆ, ರೈಟ್. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಥ್ಯಾಂಕ್ ಯು ಪ್ರಜ್ವಲ್. ರೈಟ್. Okay, so we'll continue. Verb ಫಾರ್ಮ್ಸಿಗೆ ಹೇಳಿದೆ ನಾನು, ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದ ಕಂಟೆಂಟನ್ನು ಓದ್ಕೊಳ್ಳಿ ಅಂತ. ಐ ಥಿಂಕ್ ಐ ವಾಸ್ ಕಮಿಂಗ್ ಬ್ಯಾಕ್ ಟು ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಅಂತ. ಸೊ ಪ್ರಾಕ್ಟೀಸಿಂಗ್ ರೈಟಿಂಗ್ ಆ್ಯಂಡ್ ಸ್ಟಡಿಂಗ್ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಹೋದರೆ ಅದಕ್ಕೆ ಸ್ವಲ್ಪ ಪಾಸ್ ಕೊಟ್ಟು ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ನಾನು. ಏನು ಥಾಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ಈಗ ವಾಟ್ 7 more days you have, exactly I think 7 more days are there. Now how to prepare further on ಅಂತ ಹೇಳಿದ್ರೆ, ಖಂಡಿತ reported speech when I will tell you write and practice ಅಂತ. But when you come to 4 marks and 6 mark ಕ್ವಶನ್ಸ್ನು ನಿಮ್ಮದೇ ಆದ ಒಂದು ಐಡಿಯಲ್ ಆನ್ಸರನ್ನು ಈಗ ನೀವು ಪ್ರಿಪೇರ್ ಮಾಡಲೇಬೇಕಾಗುತ್ತೆ. ಐ ಥಿಂಕ್ ಇಟ್ ಈಸ್ ಆಲ್, ಐ ಮೀನ್ ವಾಟ್ ಯು ಕಾಲ್ ಇಟ್, ಬಾಯ್ಲಿಂಗ್ ಡೌನ್ ಟು ದ ಡೇ ಅಂತ ಹೇಳ್ತೇವೆ ನಾವು. ಇಟ್ ಈಸ್ ಆಲ್ ಕಮಿಂಗ್ ಟು ದ ಕಂಡೀಷನ್ ಆಸ್ ಟು ವಾಟ್ ಎವರ್ ದ ಅಟ್ರಾಸಿಟೀಸ್. ಹೊರಗೆ ಕೋವಿಡ್ ಎಷ್ಟು ಕ್ರೌರತೆಯನ್ನು ತೋರಿಸಿದೆ, ಐ ಡೋಂಟ್ ನೋ ದ ವರ್ಡ್ ಪ್ರಾಪರ್ಲಿ, ಓಕೆ, ತೋರಿಸಿದ್ರೆ ಸಹ ಯಾವ ಎಕ್ಸಾಮನ್ನು ನಾವು ಬರಿಬೇಕು ಅದನ್ನು ಖಂಡಿತ ಬರಿತೇವೆ ಅಂತ ಡಿಟರ್ಮಿಂಡ್ ಆಗಿ ನಾವು ಫೇಸ್ ಮಾಡ್ತಾ ಇರೋದು ಕಾಣ್ತಾ ಇದೆ ಥ್ರೂ ಔಟ್ ಕರ್ನಾಟಕ. ಸೊ ವಾಟ್ ವಿ ಆರ್ ಸಪೋಸ್ ಟು, ನಿಮ್ಗೆ ತುಂಬ ಹೆಲ್ಪ್ ಮಾಡ್ತಾ ಇದೆ ಡಿಪಾರ್ಟ್ಮೆಂಟ್ಸ. ಸೊ ವಾಟ್ ವಿ ಆರ್ ಸಪೋಸ್ ಟು ಡೂ ಇಸ್ ಪ್ರಿಪೇರ್ ನಾವು. ಸೊ ವೆನ್ ಯು ಪ್ರಿಪೇರ್, ಹೀಗೆ ಕ್ಲಾಸ್ ಕೂತು ಇಂಥ ಕ್ಲಾಸ್ಗಳನ್ನು ಕೇಳುವಾಗ ಅಥವಾ ನೀವಾಗಿ ಪ್ರಿಪೇರ್ ಮಾಡ್ತಾ ಇರುವಾಗ ಟೆಕ್ಸ್ಟ್ ಬುಕ್ ಓದಿದ್ಕೊಳ್ಳಿ, ಓಕೆ ಅರ್ಥ ಆಯಿತು, ಅದಕ್ಕೆ ಬರಬೇಡಿ. ದಯವಿಟ್ಟು ರೈಟಿಂಗ್ ಪ್ರಾಕ್ಟೀಸನ್ನು ತೊಗೊಂಡು ಬನ್ನಿ, ಬರೆದು ಒಂದ್ಸತಿ ಸರಿ ಇದೆಯಾ ಅಂತ ಚೆಕ್ ಮಾಡಿ, ಇದನ್ನೇನು ಎನ್ಹ್ಯಾನ್ಸ್ ಮಾಡ್ಬೋದು ಅಂತೇಳಿ ಸ್ವಲ್ಪ ಯೋಚನೆಗಳನ್ನು ತೊಗೊಂಡು ಬನ್ನಿ, ದೆನ್ ಯು ಕಂಟಿನ್ಯೂ. ಓಕೆ, ಸೊ ರೈಟಿಂಗ್ ಪ್ರಾಕ್ಟೀಸನ್ನು ದಯವಿಟ್ಟು ಓಪನ್ ಇಟ್ಕೊಳ್ಳಿ. ಆ್ಯಂಡ್ ದೆನ್ ವಿ ಕಮ್ ಟು ದ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟ್ ಸ್ಪೀಚಿಗೆ ಪ್ರತಿ ಸತಿ ಹೇಳುವಾಗ ಅದನ್ನೇ ಹೇಳ್ತೇನೆ ನಾನು, ಪ್ರಾಕ್ಟೀಸ್ ತೊಗೊಳ್ಳಿ. ರೂಲ್ಸ್ ನಿಮ್ಗೆ ಗೊತ್ತಿರುತ್ತೆ, ಕಂಟೆಂಟ್ ನಿಮ್ಮ ಹತ್ರ ಇರ್ತದೆ. ಟೆಕ್ಸ್ಟ್ ಬುಕ್ ಓದಿರ್ತೀರಾ, ಟೆಕ್ಸ್ಟ್ ಬುಕ್ ಇದು ಈ ಕ್ವೆಶನ್ ಬರ್ತದೆ ಅಂತ ಥಾಟ್ ಇರ್ತದೆ. ಇದೆ ನಿಮಗೆ ವೋಟರಿಂದ ಕ್ವೆಶನ್ ಬರ್ಬೋದು, ಸನಿ ಮಾರ್ನಿಂಗಿಂದ ಕ್ವಶನ್ ಬರ್ಬೋದು, ಇಂಥದ್ದೆಲ್ಲ ವಾಕ್ಯಗಳು ಡಯಲಾಗ್ಗಳು ಎಲ್ಲಿದ್ದಾವೆ ಅಲ್ಲಿಂದೆಲ್ಲ ಬರ್ತದೆ, ಕ್ವಶನ್ಸ್ ಬರ್ತದೆ ಖಂಡಿತ, ಅದು ಗೊತ್ತಿದೆ. ಬಟ್ ಅದನ್ನು ಹೇಗೆ ಆನ್ಸರ್ ಮಾಡೋದು, ರಿಪೋರ್ಟೆಡ್ ಸ್ಪೀಚ್ನ ರೂಲ್ಸನ್ನು ಹೇಗೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು, ದ್ಯಾಟ್ ಐ ಥಿಂಕ್ ಯು ವಿಲ್ ಹ್ಯಾವ್ ಟು ಪ್ರಾಕ್ಟೀಸ್ ಆ್ಯಂಡ್ ಓನ್ಲಿ ಗೆಟ್ ಇಟ್ ಡನ್. ಹಿಯರ್ one content I will tell you, reported speech, if it is that you are aiming for 5, you will have to see to it that the reported speech is completely taken care of, and accordingly you will go for it. So when you are looking at reported speech, 5 marks. See, one more, ನಮ್ಮ ವ್ಯಾಲ್ಯೂಷನ್ ಸೆಂಟರ್ನ ಮೂಡ್ ಹೇಳ್ತೀನಿ ನಾನು. ಯು ಕಮ್, ನೀವು ಒಳ್ಳೆ ಪೇಪರ್ ಪ್ರೆಸೆಂಟ್ ಮಾಡ್ತೀರಾ, 96, 97, 98 ತನಕ ಬರುತ್ತೆ. 98 ಪೇಪರನ್ನು ನಾವು ಪುನಃ ಸ್ಕ್ರೂಟಿನೈಸ್ ಮಾಡೋದು ಅಂತ ಇದೆ. ನಮ್ಮ ಸೀನಿಯರ್ಸ್ ಎಲ್ಲ ಸ್ಕ್ರೂಟಿನೈಸ್ ಮಾಡ್ತಾರೆ, ಅಫ್ಕೋರ್ಸ್, ಯಾಕಂದರೆ ವ್ಯಾಲ್ಯೂಷನ್ ಅಷ್ಟು ನೀಟಾಗಿರಬೇಕು. 98 ಸುಮ್ಮನೆ ಹಾಕಿ ಕೊಡೋಕ್ಕಾಗಲ್ಲ, ಇಂಗ್ಲೀಷ್ ಪೇಪರ್ ಅದು. ಸೊ ವಾಟ್ ವಿ ಡೂ ಇಸ್, ದೇ ಚೆಕ್. ವಾಟ್ ದೇ ಚೆಕ್ ನಾರ್ಮಲಿ ಈಸ್ 4 marks ಮತ್ತು 6 mark ಕ್ವಶನಿಗೆ ಎರರ್ ಬಂದುಕೊಳ್ಳೆ ಅರ್ಧ ಮಾರ್ಕ್ ಹೋಗುತ್ತೆ. ನೆನ್ಪಿಟ್ಕೊಳ್ಬೇಕು, ಮೋಸ್ಟ್ಲಿ ನಾನು ಅದಕ್ಕೆ ಹೇಳಲಿಲ್ಲ. ಈ ಕ್ವಶನ್ಸ್ಗಳು ನೀವು ಮಾಡಿದ ಒನ್ ಸ್ಮಾಲ್ ಗ್ರಾಮರ್ ಎರರ್ you will have to miss half a marks out there. That is very tedious. So please be careful with the errors here as well when you come to reported speech. So first thing we check in the grammar for reported speech to find that error, what is going to cost you again 15 marks, 5 marks, 1 mark there. So what you're looking at is a reported speech here, and then we are looking at dialogue writing is supposed to be very, very easy. There is nothing much to go about it. I think that I'll not give much. Expressions are the ones which are to be taken from the text, and accordingly
ಯೂಶಲಿ ವಿಲ್ ಬಿ ಏನೋ ಅದನ್ನು ಅಟೆಂಪ್ಟ್ ಮಾಡಿಕ್ಕೆ ಟ್ರೈ ಮಾಡ್ತಾರೆ. ಎಕ್ಸ್ಪ್ರೆಷನ್ಸನ್ನು 4 ಮಾರ್ಕ್ ಮತ್ತು 6 ಮಾರ್ಕಿಗೆ ಯೂಸ್ ಮಾಡಬೇಕು ಅಂತಲೂ ಹೇಳಿದ್ದೆ, ಅದನ್ನು ನೆನ್ಪಿಟ್ಕೊಳ್ತೀರಾ. ಲಿಂಕರಲ್ಲಿ ಒಂದು ಈಸಿ ಇರುತ್ತೆ ಮತ್ತು ಉಳಿದದ್ದು 3ರಲ್ಲಿ ಒಂದು ಟಫ್ ಇರುತ್ತೆ, ಉಳಿದದ್ದು ಓಕೆ ಓಕೆ ಅಂತ ಇರುತ್ತೆ. ಯಾವುದು ಈಸಿ ಇದೆ ಅದನ್ನು ಫಸ್ಟ್ ಬರೀರಿ. ಅಟೆಂಪ್ಟ್ ದ ಈಸಿ ಲಿಂಕರ್ ಫಸ್ಟ್, ದೆನ್ ರೈಟ್ ದ ಅದರ್ಸ್. ಆ್ಯಂಡ್ ದೆನ್ ನೋಟ್ ಮೇಕಿಂಗ್ ಇಸ್ ದ ಈಸಿಯೆಸ್ಟ್. ಐ ಥಿಂಕ್ ಈವನ್ ಅಂದರೆ ನಾನು ತಮಾಷೆ ಮಾಡೋದು, ಯು ಶುಡ್ ಬಿ ದ್ಯಾಟ್ ಬ್ಯಾಡ್ ಟು ಲೂಸ್ ಮಾರ್ಕ್ಸ್ ಇನ್ ನೋಟ್ ಮೇಕಿಂಗ್ ಅಂತ. ಸೊ ಅದನ್ನು ಈಸಿ ಇದೆ, ಅದನ್ನು ಫುಲ್ 4 ತೊಗೊಳ್ಳಿ. ಲೆಟ್ ರೈಟಿಂಗಲ್ಲಿ 5 ಮಾರ್ಕ್ ಚಾಲೆಂಜಿಂಗ್ ಆಗುತ್ತೆ. ಫಾರ್ಮ್ಯಾಟನ್ನು ಕರೆಕ್ಟಾಗಿ ಬರೀರಿ. ಖಾಲಿ ಫಾರ್ಮ್ಯಾಟ್ ಬರೆದ್ರೆ ಮಾರ್ಕ್ ಇರುವುದಿಲ್ಲ. ಟೈಪ್ 1 ಟೈಪ್ 2 ಅಂತ ಇದೆ. ಟೈಪ್ 2 ಅನ್ನು ಅಟೆಂಪ್ಟ್ ಮಾಡಿ. ಆ ಟೈಪ್ 2 ಅಲ್ಲಿ ಕವರಿಂಗ್ ಲೆಟರ್ ಮತ್ತು ರೆಸ್ಯೂಮಿ ಅಂತ ಇದೆ. ದ್ಯಾಟ್ ಈಸ್ ಲೆಸ್ ಎರರ್ ಫ್ರೀ ಆ್ಯಂಡ್ ಮೋರ್ ಮಾರ್ಕ್ಸ್ ಯು ಗೆಟ್. ಟೈಪ್ 1 ಅನ್ನು ಅಟೆಂಪ್ಟ್ ಮಾಡುವಾಗ ಯು ಮೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದ ಗ್ರಾಮರ್ ಕಂಟೆಂಟ್, ದ ಕಂಟೆಂಟ್ ವಾಟ್ ಯು ಆರ್ ಪುಟ್ಟಿಂಗ್ ಆ್ಯಂಡ್ ದ ಮೆಥಡ್ ಆಫ್ ರೈಟಿಂಗ್. ಸೊ ಇಂಗ್ಲೀಷ್ ಒಳ್ಳೇದಿದೆ, ಐ ಆಮ್ ಗುಡ್ ಇನ್ ಇಂಗ್ಲೀಷ್ ಅಂತ ಹೇಳಿದ್ರೆ ಗೋ ಫಾರ್ ಟೈಪ್ 1. ದಟ್ ಈಸ್ ಗೋ ಟು ನಿಮ್ಗೆ 2 ನಿಮಿಷ ಅಥವಾ 3 ನಿಮಿಷವನ್ನು ಉಳಿಸಿ ಕೊಡ್ತದೆ. ದಟ್ಸ್ ಆಲ್ ಇಸ್ ದೇರ್ ಇನ್ ಲೆಟರ್ ರೈಟಿಂಗ್ ಥಾಟ್ ಎಸ್ ಸಚ್. ಆ್ಯಂಡ್ ದೆನ್ ಸ್ಪೀಚ್ ಆರ್ ರಿಪೋರ್ಟ್ ರೈಟಿಂಗ್ ಅಂತ ಇದೆ. ಸ್ಪೀಚ್ ರೈಟಿಂಗ್ ಅಥವಾ ರಿಪೋರ್ಟ್ ರೈಟಿಂಗ್ ಅಲ್ಲಿ ಅದರದ್ದೇ ಆದ ಪ್ರೆಸೆಂಟೇಷನ್ಸ್ ಇದೆ. ಮೋಸ್ಟ್ಲಿ ನಿಮಗೆ ಬರೋ ಸೆಷನ್ಸ್ ಅಲ್ಲಿ ಅದು ಕಾಣ್ಲಿಕ್ಕೆ ಸಿಗ್ತದೆ. ವೆರಿ ಸ್ಮಾಲ್ ಥಿಂಗ್ ಟು ರಿಮೆಂಬರ್, ಫಾರ್ಮ್ಯಾಟ್ಗಳನ್ನು ನೆನ್ಪು ಮಾಡಿಟ್ಕೊಂಡು ಅದನ್ನು ಹಾಗೆ ಬರ್ಲಿಕ್ಕೆ ಟ್ರೈ ಮಾಡಿ. ಸ್ಪೀಚ್ ರೈಟಿಂಗಲ್ಲಿ ನಾನು ಆಗ ಹೇಳಿದೆ, ರಿಪೋರ್ಟೆಡ್ ಸ್ಪೀಚಲ್ಲಿ ಮತ್ತು ಸ್ಪೀಚ್ ರೈಟಿಂಗಲ್ಲಿ ನಾರ್ಮಲಿ ಒಂದು ಹಾಫ್ ಮಾರ್ಕನ್ನು ನಾವು ಸ್ವಲ್ಪ ಹಿಡ್ಕೊಂಡಿರ್ತೇವೆ, ಎಳ್ದಿಟ್ಕೊಳ್ತೇವೆ. ನಿಮ್ಗೆ ಕೊಡಲ್ಲ. ಕೊಡಬೇಕು ಅಂತಂದರೆ ಯು ಶುಡ್ ಬಿ ಏಬಲ್ ಟು ಏಬಲ್ ಟು ಆನ್ಸರ್ ಇಟ್ ವೆಲ್, ನೀಟಾಗಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗಬೇಕು. ಸೊ ಆ ಥಾಟ್ ಪ್ರಕಾರ ವೆನ್ ಯು ಲುಕ್ ಎಟ್ ಸ್ಪೀಚ್ ರೈಟಿಂಗ್, ಕೊಟೇಶನ್ಸ್ ಕೊಡಿ. ಸ್ಪೀಚಿಗೆ ಒಂದು ಕೊಟೇಶನ್ ಕೊಡಿ. ಅದಕ್ಕೊಂದು ಫಾರ್ಮ್ಯಾಟ್ ಇದೆ, ರೆಸ್ಪೆಕ್ಟೆಡ್ ಅಂತ ಮೀನ್ ಗುಡ್ ಮಾರ್ನಿಂಗ್ ಅಥವಾ ವಿಶ್ ಗ್ರೀಟಿಂಗ್ಸ್ ಅಂತ ಬರುತ್ತೆ. ಮತ್ತು ಅದನ್ನು ಒಂದು ವಾಕ್ಯದಲ್ಲಿ ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್ ಅಂತೇಳಿ ಎಲ್ಲಿ ಯಾರನ್ನು ಅಡ್ರೆಸ್ ಮಾಡ್ತಾ ಇದ್ದೀರಾ ಅದನ್ನು ಬರಿತೀರಾ. ಆ್ಯಂಡ್ ದೆನ್ ಯು ಸ್ಟಾರ್ಟ್ ರೈಟಿಂಗ್. ಅದು ಬರೆಯೋದ್ರಲ್ಲಿ ಒಂದೇ ಬಯೋಡೇಟಾ ಅಂತ ಇರುತ್ತೆ ಅಥವಾ ಒಂದು ಟಾಪಿಕ್ ಬಗ್ಗೆ ಬರುತ್ತೆ. ಎರಡರನ್ನು ಬರೆಯುವಾಗ ಸಹ ಒಂದು ಕೊಟೇಶನ್ನ ತೊಗೊಂಡು ಬರ್ಲಿಕ್ಕೆ ಆಗುತ್ತೆ ನಮಗೆ. ಇಟ್ಸ್ ವೆರಿ ವೆರಿ ಸಿಂಪಲ್. ಒಂದು ಎನ್ವೈರ್ಮೆಂಟ್ ಬಗ್ಗೆ ಅಥವಾ ಯಾರ್ದಾದ್ರು ಅಚೀವ್ಮೆಂಟ್ ಬಗ್ಗೆ, ಇನ್ಸ್ಪಿರೇಷನ್ ಬಗ್ಗೆ, ಮೋಟಿವೇಶನ್ ಬಗ್ಗೆ ಸೆಂಟೆನ್ಸನ್ನು ತರಲಿಕ್ಕೆ ಖಂಡಿತ ಆಗುತ್ತೆ. You are good enough for that now. So write that and then tend to bring it to the good quality of speech what you can give. Complete ಮಾಡುವಾಗ, ಸ್ಪೀಚನ್ನು ಕಂಪ್ಲೀಟ್ ಮಾಡುವಾಗ ಥ್ಯಾಂಕ್ ಯು ಅಂತ ಒಂದು ಶಬ್ದ ಅದು ಅರ್ಧ ಮಾರ್ಕನ್ನು ತೆಗೆದುಕೊಡುತ್ತೆ ನಿಮಗೆ. ಸೊ ಸ್ಪೀಚ್ ರೈಟಿಂಗಲ್ಲಿ ಥ್ಯಾಂಕ್ ಯು ಇಸ್ ಅ ವರ್ಡ್ ಯು ನೀಡ್ ಟು ಫೋಕಸ್ ಆನ್ ಟು ಆ್ಯಂಡ್ ವರ್ಕ್ ಅಕಾರ್ಡಿಂಗ್ಲಿ. ರಿಪೋರ್ಟ್ ರೈಟಿಂಗನ್ನು ಯೂಶಲಿ ಸಜೆಸ್ಟ್ ಮಾಡಲ್ಲ, ಸ್ಪೀಚನ್ನು ಅಟೆಂಪ್ಟ್ ಮಾಡಿ ಅಂತ ಹೇಳ್ತಾರೆ. ಬಟ್ ಸ್ಪೀಚಲ್ಲಿ ಏನು ಕೊಟ್ಟಿದ್ದಾರೆ ಅದು ಒಂದು ಚೂರು ಅರ್ಥ ಆಗ್ತಾ ಇಲ್ಲ ಅಂತಂದರೆ ರಿಪೋರ್ಟ್ ರೈಟಿಂಗ್ ಶಿಫ್ಟ್ ಆಗ್ಬೋದು. ಬಟ್ ರಿಪೋರ್ಟಲ್ಲಿ ಇದ್ದದನ್ನು ಇದ್ದ ಹಾಗೆ ರಿಪೋರ್ಟ್ ಮಾಡ್ತಾ ಬರೋದಿಲ್ಲ. ಬಾರ್ಗ್ರಾಫ್ಗಳು ಕಾಣ್ತವೆ, ಇದು ಜಾಸ್ತಿ ಇದು ಕಡಿಮೆ, ಇದು ಜಾಸ್ತಿ ಇದು ಕಡಿಮೆ, ಹೀಗಲ್ಲ. ಇದು ಜಾಸ್ತಿ ಇದೆ ಯಾಕೆ ಇನ್ ಕಂಪ್ಯಾರಿಸನ್ ಟು ನೆಕ್ಸ್ಟ್. ಸೊ ಆ ಕಂಪ್ಯಾರಿಸನ್, ಅನಾಲಿಟಿಕಲ್ ಥಾಟ್ ನೀಡ್ ಟು ಬಿ ಬ್ರಾಟ್ ಇನ್. ಐ ಥಿಂಕ್ ದಿಸ್ ಸೆಷನ್ ವಿಲ್ ಬಿ ಟೇಕನ್ ಅಪ್, ಸೊ ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. Fine, yeah. So what you're looking at, the next one is a pronoun. Pronoun is again an easy task. ಅಲ್ಲಿ ಮಾರ್ಕ್ ಕಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಕೊಡಿ. ಹೇಗೆ ನಾನು ಯಾವುದಕ್ಕೆ ಹೇಳಿದೆ, ವರ್ಬ್ ಫಾರ್ಮ್ಸಿಗೆ ಅಥವಾ ರಿಪೋರ್ಟ್ ಸ್ಪೀಚಿಗೆ ಪ್ರಾಕ್ಟೀಸ್ ಕೊಡಿ ಅಂತ ಹೇಳಿದೆ, ಪ್ರೊನೌನಿಗೂ ಹಾಗೆ ಪ್ರಾಕ್ಟೀಸ್ ಕೊಡಿ. ಆ್ಯಂಡ್ ಅಕಾರ್ಡಿಂಗ್ಲಿ ಯು ವಿಲ್ ಸ್ಟಾಪ್. ಯು ವಿಲ್ ಯು ಕ್ಯಾನ್ ಗೆಟ್ ಫುಲ್ ಮಾರ್ಕ್ಸ್ ಔಟ್. ಜಂಬಲ್ ಸೆಗ್ಮೆಂಟಲ್ಲಿ ಅಗೇನ್, ಜಂಬಲ್ ಸೆಗ್ಮೆಂಟಲ್ಲಿ ವಾಟ್ ಯು ಆರ್ ಲುಕಿಂಗ್ ಆಟ್ ಈಸ್ 1 mark question which is easily gettable, so you don't have to really worry about it. So ಈಗ ಪೆನ್ ಮತ್ತು ಬುಕ್ ಇದ್ದರೆ ಪಟಪಟ ಅಂತ ಬರ್ಕೊಳ್ಳಿ, ವಾಟ್ ಈಸ್ ಅ ಪಾಸಿಬಲ್ ಕ್ವಶನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಅಂತ. ಅದನ್ನು ಬೋರ್ಡಲ್ಲಿ ಕೊಡಲಿಲ್ಲ, ಇದು ಹೇಳಿ ಐ ಆಮ್ ಗೋನ್ ಟು ಕ್ಲೋಸ್ ದ ಸೆಷನ್ ಫಾರ್ ಯು ಟುಡೇ. ಸೊ ಲಾಸ್ಟ್ 2 ವರ್ಷದಿಂದ ರೋಮಿಯೋ ಆ್ಯಂಡ್ ಜೂಲಿಯೆಟ್, ಇದು 4 ಮಾರ್ಕ್ ಕ್ವಶನ್, ಇದು ಇಂಪಾರ್ಟೆಂಟ್ ಕ್ವಶನ್ಗಳು, ಪಾಸಿಬಲ್ ಕ್ವಶನ್ಗಳು. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಕಾಣ್ತಾ ಇಲ್ಲ, ಸೊ 100% ಅದು ಬರುತ್ತೆ ಅಂತ ಒಂದು ಥಾಟ್ ಇದೆ. ಸೊ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಬರ್ಬೋದು. 2D ಡೆತ್ ಸೆಂಟೆನ್ಸ್ ಬಗ್ಗೆ ಅಥವಾ ಕಿಂಗಿನ ಡಿಸಿಷನ್ಸ್ ಬಗ್ಗೆ ಕ್ವಶನ್ ಬರ್ಬೋದು. ಆನ್ ಚಿಲ್ಡ್ರನ್ ಸ್ವಲ್ಪ ಬಂದರೂ 6 ಮಾರ್ಕಿಗೆ ಬರುತ್ತೆ ಏನೋ ಅಂತ ಒಂದು ಥಾಟ್ ಇದೆ. ಎವ್ರಿಥಿಂಗಲ್ಲಿ ಚಿಪ್ಕೋ ಮೂಮೆಂಟ್ ಬಂದಿದೆ. ಸೊ ಡೆಡ್ ಅರ್ತ್ ವರ್ಲ್ಡ್ ವ್ಯೂ ಅಥವಾ ಅರ್ತ್ ಡೆಮೋಕ್ರಸಿ ಬಗ್ಗೆ ಬರ್ಬೋದು. ವೆನ್ ಯು ಆರ್ ಓಲ್ಡ್ ಅಥವಾ 2D ಯಾವುದಾದ್ರು ಒಂದು ಚಾಯ್ಸ್ ಬರ್ಬೋದು. ಸೊ ಸನ್ನಿ ಮಾರ್ನಿಂಗ್, ಲಾರನ್ದು ಫಿಕ್ಟಿಷಿಯಸ್ ಸ್ಟೋರಿ ಅಥವಾ ಪಿಂಚ್ ಆಫ್ ಸ್ನಫ್, ಇದು ಹೇಳ್ತಾ ಬಂದಿದ್ದೇವೆ ನಾವು. ಲಾರನ್ದು ಫಿಕ್ಟಿಷಿಯಸ್ ಸ್ಟೋರಿ ಅಥವಾ ಪಿಂಚ್ ಆಫ್ ಸ್ನಫ್ ಮೇಲೆ ಬರ್ಬೋದು. ಗಾರ್ಡ್ನರಲ್ಲಿ ಅಮೇರಿಕಾ ಆ್ಯಂಡ್ ರಷ್ಯಾ ಅಥವಾ ತಮ್ಮಣ್ಣನ ಬಗ್ಗೆ ಬರ್ಬೋದು. ಫುಟ್, ದರ್ ಇಸ್ ಅ ಪಾಸಿಬಿಲಿಟಿ, ಲಾಸ್ಟ್ 2 ವರ್ಷದಿಂದ ಸಹ ಬರ್ತಾ ಇದೆ. ಸೊ ಫುಟ್ ಪಾಸಿಬ್ಲಿ ದಟ್ ಇಟ್ ಮೇ ನಾಟ್ ಕಮ್ ಅಂತ ಇದೆ. ನಾನು ನಿಮಗೆ ಪಾಸಿಬಿಲಿಟಿ ಮಾತ್ರ ಹೇಳ್ತಾ ಇದ್ದೇನೆ, ಬರಲ್ಲ ಅಂತ ಹೇಳೋದೇ ಇಲ್ಲ ನಾನು, ಬಿಕಾಸ್ ದೇ ಮೇ ಪುಟ್ ಇಟ್ 1 ಸೆಕೆಂಡ್. ದೆನ್ ಬುಕ್ಸಲ್ಲಿ ಇಂಪಾರ್ಟೆನ್ಸ್ ಆಫ್ ಬುಕ್ಸ್ ಅಂತ. ಜಪಾನ್ ಇದು ಬೋವಿಂಗ್ ಆ್ಯಕ್ಚುಲಿ ಲಾಸ್ಟ್ 3 ಇಯರ್ಸಿಂದ ಬರ್ತಾ ಇದೆ. ಸೊ ಮೋಸ್ಟ್ಲಿ ಬೋವಿಂಗ್ ಬರೀಲಿಕ್ಕೆ ಆಗ್ತದೆ ಅಂತಂದರೆ ಬ್ರೆಜಿಲನ್ನು ಪ್ರಿಪೇರ್ ಮಾಡ್ಕೊಂಡ್ಬನ್ನಿ, ದ್ಯಾಟ್ ಕ್ಯಾನ್ ಬಿ ಈಸಿಲಿ ಆನ್ಸರೇಬಲ್. ರೂಫ್ ಇದು ಲೆಸನಲ್ಲಿ ಪೀಪಲ್ ಆ್ಯಂಡ್ ದೇರ್ ರೆಸ್ಪಾನ್ಸ್ ಬಗ್ಗೆ, ಅದರ ಬಗ್ಗೆ ಕ್ವಶನ್ ಬರ್ಬೋದು. ಸೊ
ಸೊ ಅದನ್ನು ನೆನ್ಪಿಟ್ಕೊಳ್ಳಿ. 6 ಮಾರ್ಕಿಗೆ ಸೈಕಲ್ 6 ಮಾರ್ಕ್ಸಿಗೆ ಬರ್ಬೋದು ಅಂತ ಒಂದು ಥಾಟ್ ಇದೆ. ಪುನಃ ಹೆವನ್ ಒಂದು 4 ಮಾರ್ಕಿಗೆ ಬರ್ಬೋದು ಅಂತ ಥಾಟ್ ಇದೆ. ಐ ಥಿಂಕ್ ಯು ಹ್ಯಾವ್ ಇನಫ್ ಆ್ಯಂಡ್ ಮೋರ್ ಚಾಯ್ಸ್. ಇದರಲ್ಲಿ ನಿಮಗೆ 8 ಕ್ವಶನ್ಸ್ ಮಾತ್ರ ಚಾಯ್ಸ್ ಮಾಡಲಿಕ್ಕೆ ಬೇಕಾದಷ್ಟು ಚಾಯ್ಸ್ ಕೊಟ್ಟಿದ್ದೇನೆ, ಅಥವಾ ಬೇಕಾದಷ್ಟು ಕಂಟೆಂಟ್ಸನ್ನು ಕಡಿಮೆ ಮಾಡಿ ಸಹ ಹೇಳ್ತಾ ಇದ್ದೇನೆ ನಾನು ಯಾವುದು ಅಂತ ಹೇಳಿದ್ರೆ 2D ಯಲ್ಲಿ ಡೆತ್ ಸೆಂಟೆನ್ಸ್ ಬಗ್ಗೆ ಮಾತ್ರ ಅಥವಾ ಲೈಫ್ ಆಫ್ ಕಿಂಗ್ ಅಂತ ಮಾತ್ರ ನೋಡಿ. ಅವನು ದ ಪ್ರಿಸನರ್ ವಾಸ್ ರಿಲಕ್ಟೆಂಟ್ ಟು ಗೋ ಅಲ್ಲ, ಅದು ಬೇಡವೇ ಬೇಡ, ಯಾಕನ್ನೋದು 2 ಇಯರ್ಸಿಂದ ಬರ್ತಾ ಇದೆ ಕ್ವಶನ್. ಸೊ ಯು ಡೋಂಟ್ ಹ್ಯಾವ್ ಟು ಲುಕ್ ಇನ್ ಟು ದ್ಯಾಟ್ ಮೇ ಬಿ. ಸೊ ಇಂಥ ಸೀಕ್ವೆನ್ಸ್ ನೋಡಿಕೊಂಡು ಸಿ ವಾಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ವಾಟ್ ಈಸ್ ಈಸಿ ಫಾರ್ ಯು, ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಅಕಾರ್ಡಿಂಗ್ಲಿ ಕಂಪ್ಲೀಟ್. 6 ಮಾರ್ಕ್ಸಿಗೆ ನಾನು ನಾರ್ಮಲ್ ಆಗಿ 6 ಚಾಯ್ಸ್ ಕೊಡ್ತೇನೆ, ಹೇಳಿದೆ ನಾನು ಆಗಲೇ. ಆನ್ ಚಿಲ್ಡ್ರನ್ ಬರ್ಕೊಳ್ಳಿ, ಆನ್ ಚಿಲ್ಡ್ರನ್, ವೀಲ್, ಕನ್ಸರ್ವೇಷನ್, ಅಥವಾ ರೋಮಿಯೋ ಅಂಡ್ ಜೂಲಿಯಟ್, ಜಪಾನ್ ಮತ್ತು ಗಾರ್ಡ್ನರ್. ಇದರಲ್ಲಿ ಒಂದು ಖಂಡಿತ ಬರುತ್ತೆ. ಇಷ್ಟು 6 ಪ್ರಿಪ್ರೇಷನ್ ಆಗಲೇಬೇಕು. ಐ ಸಪೋಸ್ ದ್ಯಾಟ್ಸ್ ಹೌ ದ ರೆಸ್ಪೆಕ್ಟ್ ಗೋಸ್ ಫಾರ್ ದ ಲೆಸನ್ ಅಸ್ ಸಚ್. ಸೊ ಇಷ್ಟು ಕಂಟೆಂಟನ್ನು ಪುನಃ ರಿಪೀಟ್ ಮಾಡ್ತಾ ನೋಡಿ. ಆನ್ ಚಿಲ್ಡ್ರನ್, ವೀಲ್ ಅಥವಾ ಕನ್ಸರ್ವೇಷನ್, ರೋಮಿಯೋ ಅಂಡ್ ಜೂಲಿಯಟ್, ಜಪಾನ್ ಮತ್ತು ಗಾರ್ಡ್ನರ್. ಪಾಸಿಬಲ್ ಹೇಳ್ತಾ ಇದ್ದಾನೆ ಅಷ್ಟೇ. ಇಷ್ಟರಲ್ಲಿ 2 ಅಥವಾ 1 ಖಂಡಿತ ಈಸಿಯಾಗಿ ಬರುತ್ತೆ. ಸೊ ನಾಟ್ ಅನ್ ನಿಮಗೆ ಒಂದೇ ಇರೋದು ಚಾಯ್ಸ್. ಇದರಲ್ಲಿ ನಿಮಗೆ ಯಾವ್ದು ಬೇಕು ಅಂತ ನೋಡ್ಕೊಳ್ಳಿ, ಅದನ್ನು ಡಿಸೈಡ್ ಮಾಡಿಕೊಂಡು ಅಟ್ಲೀಸ್ಟ್ 4 ಅಟೆಂಪ್ಟ್ ಮಾಡಿ. ಅದರಲ್ಲಿ ಒಂದು ಬರೋ ಚಾನ್ಸ್ ಜಾಸ್ತಿ ಇದೆ. ಓಕೆ ರೈಟ್. ಸೊ ವಿ ಆರ್ ಗೋನ್ ಟು ಕಮ್ ಟು ದ ಎಂಡ್ ಆಫ್ ದಿಸ್ ಸೆಷನ್ as such. I think it is one of the important sessions because we were going through how to actually crack the question paper of 2020. So here we are at the end of the session, hoping to meet you soon in the next session. Thank you very much.